ಸ್ವಾಮಿ ನಮಯ ದೇವರಿಗೆ ಶರಣನ್ನೀರ ಗುರುವ ಬಸವ ದೇವರಿಗೆ ಶರಣನ್ನೀರ ಕುಲ 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 ಎಂದು ಹೊಡೆದಡು ಜನರೆಲ್ಲ ಕುಲದ ನೆಲಿಯ ತಿಳಿದಿಲ್ಲ ನಮಗಾಯೇ ಕುಲ 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 ಎಂದು ಹೊಡೆದಡು ಜನರೆಲ್ಲ ಕುಲದ ನೆಲಿಯ ತಿಳಿದಿಲ್ಲ ನಮಗ ಕುಲ 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 ಎಂದು ಹೊಡೆದಡು ಜನರೆಲ್ಲ ಕುಲದ ನೆಲಿಯ ತಿಳಿದಿಲ್ಲ ನಮಗಾಯೇ ಕುಲ 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 ಎಂದು ಹೊಡೆದಡು ಜನರೆಲ್ಲ ಕುಲದ ನೆಲಿಯ ತಿಳಿದಿಲ್ಲ ನಮಗ ಹೊಲಸು ಮೋಸದ ಹುತ್ತ ಎಲವಿನ ಹಂದರ ಮಲಮೂತ್ರದೊಳಗಿದ್ದ ಶರೀರವಿದು 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 ಮಲಮೂತ್ರದೊಳಗಿದ್ದ ಶರೀರ ಐತಿ ನೋಡಲ್ಲ ನೋಡ್ ಸರ್ ಜಗತ್ತೆಲ್ಲ ಮಲಮೂತ್ರದಾಗ ಹುಟ್ಟೈತ್ರಿ. ಹೌದಲ್ರಿ? ಹೌದು. ಎಂತ ಮಾತನ್ನ ತಿಳಿಸಲಿಕ್ಕೆ ನಮ್ಮಂತ ನರಮಾನವರಿಗೆ ಎಂತ ಮಾತನ್ನ ತಿಳಿಸಲಿಕ್ಕೆ ಹೌದು ಜಗಜ್ಯೋತಿ ಬಸವೇಶ್ವರರು ಈ ನಾಡಿಗೆ ಈ ದೇಶಕ್ಕೆ ಅವತರಿಸಿದ್ದಾರೆ. 12ನೇ ಶತಮಾನದಲ್ಲಿ ಈ ದೇಶಕ್ಕೆ ಅವತರಿಸಿ ನಮ್ಮಂತ ಅಜ್ಞಾನವನ್ನ ಹೊಡೆದೋಡಿಸಲಿಕ್ಕೆ ಈ ದೇಶಕ್ಕೆ ಅವತರಿಸಿ ನಮ್ಮಂತ ನರಮಾನವರ ಅಜ್ಞಾನವನ್ನು ಓಡಿಸಿರ್ತಾರೆ. ಅಂತ ಮಹಾತ್ಮರ ಮಾತನ್ನ ನಮ್ಮ ಅಂತರಂಗದೊಳಗೆ ಅನುಷ್ಠಾನ ಕಟ್ಟಿಕೊಂಡು ಜೀವನವನ್ನ ತೆಗೆದ್ರೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಜನ್ಮ ತಾಳಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನೇ ಈ ಸಂದರ್ಭದೊಳಗೆ ಹೇಳಬೇಕಾಗಿದೆ. ಹೌದಲ್ರಿ? ಹೊಲಸು ಮೋಸದ ಹುತ್ತ ಎಲ್ಲವಿನ ಅಂದರ ಮಲಮೂತ್ರದೊಳಗಿದ್ದ ಶರೀರವಿದು ಹೊಲಸು ಮೋಸದ ಹುತ್ತ ಎಲ್ಲವಿನ ಅಂದರ ಮಲಮೂತ್ರದೊಳಗಿದ್ದ ಶರೀರವಿದು ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವ್ಯಾತಕರಂದು ಸರ್ವಜ್ಞರಾಯ ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವ್ಯಾತಕ ಬೇಕು ಸರ್ವಜ್ಞನ ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವ್ಯಾತಕರಂದು ಸರ್ವಜ್ಞರಾಯ ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವ್ಯಾತಕ ಬೇಕು ಸರ್ವಜ್ಞನ ಹೊಲಸು ಎಲವಿನ ಮಲಮೂತ್ರದೊಳಗಿದ್ದ ಶರೀರವಿದು ಮುಟ್ಟಿನ ಒಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಮುಟ್ಟ ಬ್ಯಾಡವ ಎಲ್ಲಿ ಹುಟ್ಟಿದ ನಾಯೇ ಮುಟ್ಟಿನ ಒಲೆಯಲ್ಲಿ ಹುಟ್ಟಿದು ಜಗವೆಲ್ಲ ಮುಟ್ಟ ಬೇಡವ ಎಲ್ಲಿ ಹುಟ್ಟಿದ ಮುಟ್ಟಿನ ಒಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಹೌದು ಎಲ್ಲರೂ ಅಲ್ಲಿಂದ ಹುಟ್ಟ್ಯಾರ ಸರ್. ಮುಟ್ಟಿನ ಹೊಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಮುಟ್ಟ ಬೇಡವ ಎಲ್ಲಿ ಹುಟ್ಟಿದ ನಾಯೇ ಮುಟ್ಟಿನ ಒಲೆಯಲ್ಲಿ ಹುಟ್ಟಿದು ಜಗವೆಲ್ಲ ಮುಟ್ಟ ಬೇಡವ ಎಲ್ಲಿ ಹುಟ್ಟಿದ ನಾಯೇ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವಿ ನೋಡಲ್ಲ ಧರ್ಮ ಏನ್ ಹೇಳ್ತೈತ್ರಿ ಜಾತಿ ಅನ್ನೋದು ಎಲ್ಲ ಒಂದಾದ ಅದಲ್ಲೇ ಹೌದು ಎಲ್ಲ ಒಂದನ್ನೋದ್ರ ಬಗ್ಗೆ ಅನೇಕ ಮಹಾತ್ಮರು ಜಗತ್ತಿನೊಳಗೆ ಜನಿಸಿ ಬಂದು ಹೌದ್ರಿ ನಮ್ಮಂತ ನರಮಾನವ್ರಿಗೆ ಉಪದೇಶ ಕೊಟ್ಟು ಎಚ್ಚರಿಸಿರ್ತಾರೆ. ಹೌದು ಅದಕ್ಕಾಗಿ ನಾನು ಹೆಚ್ಚಿನ ಕುಲದಾವಂತ ಯಾವತ್ತನ್ನ ಶರೀರವನ್ನು ಮುಟ್ಟಿ ಹೇಳ್ತಾನೋ
ನಾನು ಹೆಚ್ಚಿನ ಕುಲದಾವಂತ ಯಾವ ತನ್ನ ಶರೀರವನ್ನು ಮುಟ್ಟಿ ಹೇಳ್ತಾನೋ ಹೌದು ಆ ಶರೀರವನ್ನು ವಿಚಾರ ಮಾಡಿ ನೋಡು ಹೊಲಸು ಮಾಂಸದ ಹುತ್ತ ಅಂತ ಹೇಳಿದಾರ. ಖರೆ ಐತ್ರಿ ಅದು. ಹೊಲಸು ಮಾಂಸದ ಹುತ್ತ ಎಲಬಿನ ಹಂದರವು ಮಲ ಮೂತ್ರದ ಕೀಲಿ ಒಳಗಿದ್ದ ದೇಹಕ್ಕೆ ಕುಲವಾವದಯ್ಯ ಸರ್ವಜ್ಞ 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 ಅಂತ ತಿಳ್ಕೊಂಡು ಸರ್ವಜ್ಞ ಮೂರ್ತಿಗಳು 16ನೇ ಶತಮಾನದಲ್ಲಿ ಈ ಜಗತ್ತಿಗೆ ಅವತರಿಸಿ ಬಂದು ನಮ್ಮಂತ ನರಮಾನವರಾಗ ಉಪದೇಶವನ್ನು ಕೊಟ್ಟು ಎಚ್ಚರಿಸಿರುವರು. ಅಂತ ಮಹಾತ್ಮರ ಮಾತನ್ನ ನಮ್ಮ ಅಂತರಂಗದೊಳಗೆ ಅನುಷ್ಠಾನಕ್ಕೆ ತಂದು ಜೀವನವನ್ನ ತೆಗೆದ್ರೆ ಈ ಮನುಷ್ಯ ಜೀವ ತಾಳಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನು ಹೇಳಬೇಕಾಗೈತೆ. ಹೌದಲ್ರಿ? ಮುಟ್ಟಿನ ಒಲೆಯಲ್ಲಿ ಹುಟ್ಟಿಹುದು ಜಗವೆಲ್ಲ ಮುಟ್ಟಬೇಡವ ಎಲ್ಲಿ ಹುಟ್ಟಿದೆ ನಾಯೇ. ಮುಟ್ಟಿನ ಒಲೆಯಲ್ಲಿ ಹುಟ್ಟಿದು ಜಗವೆಲ್ಲ ಮುಟ್ಟಬೇಡವ ಎಲ್ಲಿ ಹುಟ್ಟಿದ ನಾಯೇ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೇವ್ರಿ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ. ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೇವ್ರಿ ತಮ್ಮ ಸುನಗರ್ಮ ನೆನಸುನ್ನ ತಂದ ಮನಿ ಸರ್ಜವ್ರಿ. ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ ತಮ್ಮ ಸುನಗರ್ಮ ನೆನಸುನ್ನ ತಂದ ಮನಿ ಸರ್ಜವ್ರಿ. ಸುನಗರ್ಮ ನೆನಸುನ್ನ ತಂದ ಮನಿ ಸರ್ಜವ್ರಿ ತಮ್ಮ ಒಡ್ಡರ್ಮ ನೆನ ಒಳ್ಳ ತಂದ ಹಿಂಡಿ ಎರ್ಜವ್ರಿ. ಸುನಗರ್ಮ ನೆನಸುನ್ನ ತಂದ ಮನಿ ಸರ್ಜವ್ರಿ ತಮ್ಮ ಒಡ್ಡರ್ ಮನೆನ ಒಳ್ಳ ತಂದ ಹಿಂಡಿ ಎರ್ಜವ್ರಿ. ಒಡ್ಡರ ಮನೆನ ಒಳ್ಳ ತಂದ ಹಿಂಡಿ ಎರ್ದೇವಿ ನೋಡಲ್ಲ. ಅಲ್ರಿ ಸರ್ ಒಡ್ರ ನಮ್ಗೆ ಒಳ್ಳೆ ಮಾಡಿ ಕೊಡ್ದಿದ್ರ ನಮ್ ಕಾರ್ ಸಣ್ಣ ಆಗ್ಬೇಕು ಹೆಂಗ ನೋಡ್ರಿ. ಒಡ್ರ ಒಳ್ಳೆ ಮಾಡಿ ಕೊಡ್ದಿದ್ರ ನಾವ್ ಕಾರ್ ಸಣ್ಣ ಹೆಂಗ ಆಗ್ಬೇಕು ಅಂತ ನಿಮ್ ಪ್ರಶ್ನೆ ಕರೆಕ್ಟ್ ಐತಿ. ಹೌದು ನಿಮ್ ಮುಂದೆ ಹೇಳ್ತೀನಿ. ಒಡ್ರ ಮನೆಯನ್ನು ಒಳ್ಳೆ ತಗೊಂಡು ಬಂದ ಹಿಂಡಿ ಎರ್ದ ಆ ಹಿಂಡಿ ಅಡಿಗೆಗೆ ಹಾಕಿ ಎಲ್ಲರೂ ಕೂಡಿ ಮಕ್ಕಳು ಮರಿ ಊಟ ಮಾಡ್ತಿದ್ವಲ್ಲ. ಆ ಒಳ್ಳೆ ಯಾರು ಮಾಡ್ಯಾರ ಅನ್ನೋದ್ರ ಬಗ್ಗೆ ಖಬರ್ ಇಲ್ಲ ನಮಗ ಅದರ ಅರಿವಿಲ್ಲದ ನಾವು ಊಟ ಮಾಡಿದ್ವಿ ಅಂದ್ರೆ ಅದಕ್ಕಾಗಿ ಒಡ್ರು ಕೂಡ ಇವತ್ತ ನಮಗ ಕಾರಣೀಭೂತರು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಬೇಕಾಗೈತಿ. ಹೌದಲ್ಲ? ಒಡ್ಡರ ಮನೆಯನ್ನು ಒಳ್ಳ ತಂದ ಹಿಂಡಿ ಎರ್ದೇವ್ರಿ ತಮ್ಮ ಮತ್ತು ನಾವು ದೊಡ್ಡವರೊಂದು ಶೀಲ ಮಾಡೇವ್ರಿ. ಒಡ್ಡರ ಮನೆಯನ್ನು ಒಳ್ಳ ತಂದ ಹಿಂಡಿ ಎರ್ದೇವ್ರಿ ತಮ್ಮ ಮತ್ತು ನಾವು ದೊಡ್ಡವರೊಂದು ಶೀಲ ಮಾಡೇವ್ರಿ. ಕುಂಬಾರ್ ಮಾಡಿದ ಗಡಿಗೆ ತಂದು ಅಡಿಗೆ ಮಾಡೇವ್ರಿ ತಮ್ಮ ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ. ಕುಂಬಾರ್ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡೇವ್ರಿ ತಮ್ಮ ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ. ಕಂಬಾರ್ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡೇವಿ ನೋಡಲ್ಲ. ಅಲ್ರಿ ಕುಂಬಾರ ಮಣ್ಣು ಹದ ಮಾಡಿ ನಮ್ಗೆ ಅಡಿಗೆ ಮಾಡಿ ಕೊಡ್ದಿದ್ರ ನಾವು ಅಡಿಗೆ ಮಾಡೋದು ಎದ್ರಾಗ ನೋಡ್ರಿ. ಆದಿ ಕಾಲದಿಂದ ಈ ಮಣ್ಣಿಲಿಂದ ಮಾನವನನ್ನ ಸೃಷ್ಟಿಕರ್ತ ಸೃಷ್ಟಿಸಿದ್ದಾನೆ. ಮಣ್ಣಿಲಿಂದ ಮಾನವನನ್ನ ಸೃಷ್ಟಿಸಿ ಈ ಮಾನವನಿಗೆ ಅನ್ನ ಹಾಕ್ಲಿಕ್ಕೆ ಕುಂಬಾರ ಗಡಿಗೆಯನ್ನು ಮಾಡಿದಾನೆ. ಹೌದಲ್ಲ? ಕುಂಬಾರವನ್ನು ಬಹಳ ಮುಖ್ಯ ಕಾರಣೀಭೂತರಲ್ವಾ? ನಾವೆಲ್ಲರೂ ಇದನ್ನ ತಿಳ್ಕೋಬೇಕೋ ಬೇಡ? ಕುಂಬಾರ ಜೇರ್ಕರ್ತ ಗಡಿಗೆ ಮಾಡಿ ಕೊಡದಿದ್ರ ನಾವ್ ಎದ್ರೊಳಗೆ ಅಡಿಗೆ ಮಾಡ್ತಿದ್ವಿಪ್ಪ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತು. ಇವತ್ತು ಆಧುನಿಕ ಕಾಲದಲ್ಲಿ ಇವತ್ತು ಕುಕ್ಕರು, ಫ್ರಿಜ್ಜು, ಮಿಕ್ಸರ್ ಇವೆಲ್ಲ ಬಂದಿದಾವೆ. ಆದಿ ಕಾಲದಾಗಿಂದ ಹಿಡ್ಕೊಂಡು ಕುಂಬಾರ ಮಾಡಿದ ಗಡಿಗೆ ಒಳಗ ಅಡಿಗೆ ಮಾಡಿ ನಾವೆಲ್ಲರೂ ಊಟ ಮಾಡ್ತಿದ್ವಿ. ಅದನ್ನ ತಿಳ್ಕೊಂಡು ನಡಿಬೇಕಾಗಿತ್ತು. ಹೌದಲ್ರಿ? ಇಲ್ಲಿ ಕುಂಬಾರ ಬಹಳ ಕಾರಣೀಭೂತರು. ಹೌದಲ್ಲ? ಕುಂಬಾರ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡೇವ್ರಿ ತಮ್ಮ ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ. ಕುಂಬಾರ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡೇವ್ರಿ ತಮ್ಮ ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ. ಕುಂಬಾರ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡೇವ್ರಿ ತಮ್ಮ ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ. ಕುಂಬಾರ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡೇವ್ರಿ ತಮ್ಮ ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ. ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ ತಮ್ಮ ಕಂಬರ್ ಮಾಡಿ ತೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ. ಬಡಿಗೆರ್ ಮಾಡಿದ ಕೊಮ್ಮನಿಗ್ಯಾಗ ರೊಟ್ಟಿ ಮಾಡೇವ್ರಿ ತಮ್ಮ ಕಂಬರ್ ಮಾಡಿ ತೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ. ಕಂಬರ್ ಮಾಡಿ ತೇವಿ ಮೇಲೆ ರೊಟ್ಟಿ ಸುಡ್ತೇವಿ ನೋಡಣ್ಣ. ಅಲ್ರಿ ಸರ ನಮ್ದೊಂದು ಪ್ರಶ್ನೆ. ಕಂಬಾರ್ ಜೇರ್ಕರ್ತ ತೆವಿ ಮಾಡಿ ಕೊಡ್ದಿದ್ರ ನಾವು ರೊಟ್ಟಿ ಬೇಸೋದು ಎದ್ರಾಗ ಏನಂತಾರ ಗುರುಗಳವ್ರು ಅಂತಂದ್ರೆ ಕರೆಕ್ಟ್ ಅವ್ರು ಕೇಳೋದು. ಹೌದಲ್ಲ? ಕಂಬಾರ್ ಜೇರ್ಕರ್ತ ತೆವಿ ಮಾಡಿ ಕೊಡ್ತಿದ್ರ
ರೊಟ್ಟಿ ನಾವ್ ಎದ್ರಾಗ ಬೇಸುದು ಅನ್ನೋ ಪ್ರಶ್ನೆ ಕರೆಕ್ಟ್ ಐತಿ ಇವ್ರು. ಹೌದಲ್ಲ? ಇವತ್ತ ರೊಟ್ಟಿ ಬಡದ್ ಗುಡ್ಲೆ ಅನ್ನಂದ್ರ ಅದನ್ನ ಬೇಸಾಕ ಒಂದು ಬೇಕಲ್ರಿ. ಅದಕ್ಕೆ ಕಂಬಾರ್ ತೇವಿ ಮಾಡಿ ಕೊಡ್ತಿದ್ರು ರೊಟ್ಟಿ ಎದ್ರಾಗ ಬೇಯಿಸಬೇಕು ಅಂತ ನಿಮ್ ಪ್ರಶ್ನೆ ಕರೆಕ್ಟ್ ಐತಿ. ಒಂದ್ ವೇಳೆ ಕಂಬಾರ್ ತೇವಿ ಮಾಡಿ ಕೊಡ್ತಿದ್ರ ರೊಟ್ಟಿ ಎದ್ರಾಗ ಬೇಯಿಸ್ಕೊಂಡು ಊಟ ಮಾಡ್ತಿದ್ವಿ ಅನ್ನೋ ಪ್ರಶ್ನೆ ಕರೆಕ್ಟ್ ಐತಲ್ಲ. ಕಂಬಾರ್ ಮಾಡಿ ತೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ತಮ್ಮ ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ. ಕಂಬಾರ್ ಮಾಡಿ ತೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ತಮ್ಮ ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ. ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ ತಮ್ಮ ಮತ್ತು ನಾವು ಯತ್ನವ್ರಂದು ಶೀಲ ಮಾಡ್ಯವ್ರಿ. ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ ತಮ್ಮ ಮತ್ತು ನಾವು ದೊಡ್ಡವರಂದು ಶೀಲ ಮಾಡವ್ರಿ. ಪಿಂಜರ್ ಮಾಡಿದ ಗಾದಿ ಮ್ಯಾಲ ನಿದ್ದಿ ಹೊಡ್ತೇವ್ರಿ ತಮ್ಮ ಕುರುಬರ್ ಮನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿ. ಪಿಂಜರ್ ಮಾಡಿದ ಗಾದಿ ಮ್ಯಾಲ ನಿದ್ದಿ ಹೊಡ್ತೇವ್ರಿ ತಮ್ಮ ಕುರುಬರ್ ಮನ ಕಂಬಳ ತಂದ ಗದ್ದಿಗೆ ಮಾಡವ್ರಿ. ಪಿಂಜರ್ ಮಾಡಿದ ಗಾದಿ ಮ್ಯಾಲ ನಿದ್ದಿ ಹೊಡಿತೇವಿ ನೋಡಲ್ಲ. ಅಲ್ರಿ ಸರ್ ಒಂದ್ ಪ್ರಶ್ನೆ ನಮ್ದು ಹೇಳ್ರಿ ಗುರುಗಳ. ಪಿಂಜಾರ್ ಜೇರ್ಕತೆ ಗಾದಿ ಮಾಡಿ ಕೊಡ್ತಿದ್ರ ನಮ್ ಗಂಡನ ಮನೆಗೆ ನಮ್ಮ ಹೆಣ್ಮಕ್ಳು ಗಂಡನ ಮನೆಗೆ ಏನ್ ಕೊಟ್ಟು ಕಳ್ಸೋದು ಅಂತ ನಮ್ ಪ್ರಶ್ನೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ ಹೌದಲ್ಲ, ಪಿಂಜಾರ್ ಜೇರ್ ಕರ್ತ ಗಾದಿ ಮಾಡಿ ಕೊಡ್ತಿದ್ರ ನಮ್ಮ ಹೆಣ್ಣು ಮಕ್ಕಳನ್ನ ಲಗ್ನ ಆದ ಕೂಡ್ಲೆ ಏನ್ ಕೊಟ್ಟು ಕಳಿಸ್ತಿದ್ವಿ ಅನ್ನೋ ಪ್ರಶ್ನೆ ಕರೆಕ್ಟ್ ಐತಿ. ಹೌದಲ್ಲ? ನಮ್ಮ ಹೆಣ್ಣು ಮಕ್ಕಳನ್ನ ಇವತ್ತು ನಾವು ಪಿಂಜಾರ್ ಮನಿಗೆ ಹೋಗಿ ಗಾದಿ ಹಾಕ್ಸೋದು ಬಿಟ್ಟ ಒಂದು ಚಾಪಿ ಕೊಟ್ಟು ಕಳಿಸಿದ್ರೆ ನಡೀತಿತ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮ್ಮನ್ನ ಕೇಳ್ತೇನೆ. ನೋಡ್ರಿ ನಮ್ಮ ಮಿಸಿ ಮಾವದ ನೋಡ್ರಿ ಎಡಗಡೆ ಇಲ್ಲಿ. ಯಾರ ಮಿಸಿ ಮಾವ? ಹೊಸ್ತಾಗ ಲಗ್ನ ಆಗೈತೆ ಇವ್ ಗಾದಿನೇ ಬೇಕು. ಈಗ ಹೊಸ್ತಾಗಿ ಲಗ್ನ ಆಗೈತೆ ಅಂತಂದ್ರೆ ಕ್ವಾರಿ ಮಿಸ್ ಸರ್ದಾರ್ಗೆ ಇವ್ ಗಾದಿ ಬೇಕಾಗೈತಿ. ಹೌದಲ್ಲ? ಇವಂಗ ಗಾದಿ ಬೇಕಂದ್ರೆ ಇಲ್ಲಿ ಪಿಂಜಾರ್ ಬೇಕಾಗ್ಯಾರ. ಹೌದಲ್ಲ? ಪಿಂಜಾರ್ನ ಬಳಸ್ಕೊಂಡು ಕುಂಬಾರನ ಬಳಸ್ಕೊಂಡು ಒಡ್ಡರ್ನ ಬಳಸ್ಕೊಂಡು ಎಲ್ಲಾರನ್ನು ಬಳಸ್ಕೊಂಡು ಸಮಗಾರನ ಬಳಸ್ಕೊಂಡು ಮತ್ತ ನಾನು ದೊಡ್ಡವಂತೇನಲ್ಲ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಖರೆ ಐತಿ. ನಮ್ಮ ಭಾರತ ದೇಶದ ಸಂವಿಧಾನ ನಮ್ಮನ್ನ ಏನು ಉಪದೇಶ ಕೊಟ್ಟು ಎಚ್ಚರಿಸ್ತೈತಪ್ಪ ಅಂತಂತಂದ್ರೆ ಹೇಳ್ರಿ, ನಾವು ಈ ದೇಶದಲ್ಲಿ ಜನ್ಮ ತಾಳಿ ಬಂದಂತ ಎಲ್ಲ ಭಾರತೀಯರು ನಾವೆಲ್ಲರೂ ಭಾವೈಕ್ಯತೆಯಿಂದ ಜೀವನವನ್ನು ತೆಗಿಬೇಕನ್ನೋದ್ರ ಬಗ್ಗೆ ನಮ್ಮಂತ ನರಮಾನರಿಗೆ ಉಪದೇಶ ಕೊಟ್ಟು ಎಚ್ಚರಿಸ್ತೈತಿ. ಹೌದ್ರಿ. ಹೌದಲ್ಲ? ಅಂತ ದೇಶದಲ್ಲಿ ಜನ್ಮ ತಾಳಿ ಬಂದಂತ ಎಲ್ಲ ಮಾನವ ಕುಲಕ್ಕೆ ಸೇರಿದವರು ಬೇರೆ ಎನ್ನುವಂತ ಭಾವನೆಗಳನ್ನ ದೂರಿಟ್ಟು ಕಾಸ ನಾವೆಲ್ಲರೂ ಒಂದೇ ಎನ್ನುವಂತ ಮಾತನ್ನ ತಿಳಿದುಕೊಂಡು ಜೀವನ ಮಾಡಿದ್ರೆ ಈ ದೇಶದಲ್ಲಿ ನಾವು ಜನಿಸಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ಬೇಕಾಗತ್ತೆ. ಹೌದಲ್ರಿ? ಏನ್ ಹೇಳಿದ್ರಿ ಇಲ್ಲೇ? ಪಿಂಜರ್ ಮಾಡಿದ ಗಾದಿ ಮ್ಯಾಲ ನಿದ್ದಿ ಹೊಡ್ತೇವ್ರಿ ತಮ್ಮ ಕುರುಬರ್ ಮಣ್ಣನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿ. ಪಿಂಜರ್ ಮಾಡಿದ ಗಾದಿ ಮ್ಯಾಲ ನಿದ್ದಿ ಹೊಡ್ತೇವ್ರಿ ತಮ್ಮ ಕುರುಬರ್ ಮಣ್ಣನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿ. ಕುರುಬರ್ ಮಣ್ಣನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿ ತಮ್ಮ ಗದ್ದಿಗೆ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವ್ರಿ. ಕುರುಬರ್ ಮಣ್ಣನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿ ತಮ್ಮ ಗದ್ದಿಗೆ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವ್ರಿ. ಕುರುಬರ ಮ್ಯಾನನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿ ತಮ್ಮ ಗದ್ದಿಗೆ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವ್ರಿ. ಕುರುಬರ ಮ್ಯಾನನ ಕಂಬಳ ತಂದ ಗದ್ದಿಗೆ ಮಾಡ್ಯವ್ರಿ ತಮ್ಮ ಗದ್ದಿಗೆ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವ್ರಿ. ಗದ್ದಿಗೆ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ಯವ್ರಿ. ಗದ್ದಿಗೆ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ಯವ್ರಿ. ಸಮಗಾರ ಮಾಡಿ ಚಪ್ಪಲ ತೊಟ್ಟ ಲಗ್ನ ಆಗುತ್ತೇವಿ ನೋಡಣ್ಣ. ಸರ್ ಒಂದ್ ಪ್ರಶ್ನೆ ಐತಿ ನಮ್ದಿಲ್ಲಿ. ಸಮಗಾರ ಜೇರ್ಕರ್ತ ಚಪ್ಪಲ್ ಮಾಡಿ ಕೊಡದಿದ್ರ ನಾವು ಭೂಮಿ ಮೇಲೆ ಅಡ್ಡಾಡೋದು ಕಟ್ಟಿಂದಿತ್ತು ಸರ್. ಹೌದಂದ್ರಿ? ಹೌದ್ರಿ. ಒಂದ್ ವೇಳೆ ಸಮಗಾರ ರೆಂಪಿಗೆ ಮಸದ ನಮ್ಮ ಕಾಲಿನ ಅಳತೆ ತಗೊಂಡ ನಮಗ ಚಪ್ಪಲ್ ಮಾಡಿ ಕೊಡ್ದಿದ್ರ ಈ ಮಾನವ ಜನ್ಮ ಭೂಮಿ ಮ್ಯಾಗ ಅಡ್ಡಾಡೋದು ಕಠಿಣಿತ್ತು ಅಂತ ನಿಮ್ ಪ್ರಶ್ನೆ ಕರೆಕ್ಟ್ ಐತಿ. ಅಂತನ ಮಾದರ ಹರಳಯ್ಯನವರು ಜಗತ್ ಜ್ಯೋತಿ ಬಸವೇಶ್ವರಿಗೆ ತಮ್ಮ ದೇಹದ ಪಾದರಕ್ಷೆಯನ್ನು ಮಾಡಿ ಕೊಟ್ಟಿದ್ದಾರೆ. ಹೌದಲ್ರಿ? ಅದಕ್ಕಾಗಿ ಅವರು ಪಾದರಕ್ಷೆ ಮಾಡಿ ಕೊಡ್ತಿದ್ರೆ ಈ ಮಾನವ ಜನ್ಮ ಭೂಮಿ ಮ್ಯಾಗ ಅಡ್ಡಾಡೋದು ಕಠಿಣಿತ್ತು ಅನ್ನೋ ಪ್ರಶ್ನೆ ಕರೆಕ್ಟ್ ಐತಿ. ಅದಕ್ಕಾಗಿನೇ ಇಲ್ಲಿ ಸಮಗಾರ ಮುಖ್ಯ ಕಾರಣೀಭೂತರು. ಸಮಗಾರ ನಮ್ಮ ಕಾಲಿನ ಅಳತಿ ತಗೊಂಡ ರೆಂಪಿಗೆ ಮಸದ ನಮಗ್ ಚಪ್ಪಲ್ ಮಾಡಿ ಕೊಡ್ತಾರಲ್ಲ, ಎಷ್ಟೊಂದು ಪುಣ್ಯವಂತರಪ್ಪ. ನಾವೆಲ್ಲರೂ ತಿಳ್ಕೊಬೇಕಾಗಿತ್ತು. ಸಮಗಾರ ಮಾಡಿ ಚಪ್ಪಲ ತೊಟ್ಟ ಲಗ್ನ ಆಗ್ಯವ್ರಿ ತಮ್ಮ ಮುದ್ಗರ ಮಾಡಿದ ಮೂವರ್ ತಂದು ಹೆಂಡರಿಗೆ ಇಟ್ಟವ್ರಿ. ಸಮಗಾರ ಮಾಡಿ ಚಪ್ಪಲ ತೊಟ್ಟ ಲಗ್ನ ಆಗ್ಯವ್ರಿ ತಮ್ಮ ಮುದ್ಗರ ಮಾಡಿದ ಮೂವರ್ ತಂದು ಹೆಂಡರಿಗೆ ಇಟ್ಟವ್ರಿ. ಸಮಗಾರ ಮಾಡಿ
ಚಪ್ಪಲ ತೊಟ್ಟ ಲಗ್ಗನಾಗ್ಯವ್ರಿ ತಮ್ಮ ಮುತ್ಕರ್ ಮಾಡಿ ಮೂವರ್ ತಂದು ಹೆಂಡರಿಗಿಟ್ಟವ್ರಿ ಸಮಗಾರ ಮಾಡಿ ಚಪ್ಪಲ ತೊಟ್ಟ ಲಗ್ಗನಾಗ್ಯವ್ರಿ ತಮ್ಮ ಮುತ್ಕರ್ ಮಾಡಿದ ಮೂವರ್ ತಂದ ಹೆಂಡರಿಗಿಡ್ತೇವ್ರಿ ಮುತ್ಕರ್ ಮಾಡಿದ ಮೂವರ್ ತಂದು ಹೆಂಡರಿಗಿಡ್ತೇವ್ರಿ ತಮ್ಮ ಬೆಳಗ್ಗೆರ ಮಾಡಿದ ಬಳ್ಳಿ ತಂದು ಕೈಯಾಗಿಡ್ತೇವ್ರಿ ಮುತ್ಕರ್ ಮಾಡಿದ ಮೂವರ್ ತಂದ ಹೆಂಡರಿಗಿಡ್ತೇವ್ರಿ ತಮ್ಮ ಬೆಳಗ್ಗೆರ ಮಾಡಿದ ಬಳ್ಳಿ ತಂದ ಕೈಯಾಗಿಡ್ತೇವ್ರಿ ಮುತ್ಕರ್ ಮಾಡಿದ ಮೂವರ್ ತಂದ ಹೆಂಡರಿಗಿಡ್ತೇವ್ರಿ ತಮ್ಮ ಬೆಳಗ್ಗೆರ ಮಾಡಿದ ಬಳ್ಳಿ ತಂದ ಕೈಯಾಗಿಡ್ತೇವ್ರಿ ಮುತ್ಕರ್ ಮಾಡಿದ ಮೂವರ್ ತಂದ ಹೆಂಡರಿಗಿಡ್ತೇವ್ರಿ ತಮ್ಮ ಬೆಳಗ್ಗೆರ ಮಾಡಿದ ಬಳ್ಳಿ ತಂದ ಕೈಯಾಗಿಡ್ತೇವ್ರಿ ಕೆಲಸ ಮುಂದೆ ಡೊಕ್ಕಿ ನಾವು ತಲಿ ಬೋಳ್ಸೇವಿ ನೋಡಣ್ಣ ತಡ್ರಿ ಒಂದ್ ಪ್ರಶ್ನೆ ಸರ ಹೇಳ್ರಿ ಗುರುಗಳ ಕೆಲಸಾರ್ ಜೇರ್ ಕಡ್ದ ನಮ್ ನುಣ್ಣಗ ಕೂದ್ಲಾ ಕೊತ್ತಿಸ್ಲಿಲ್ಲ ಅಂದ್ರೆ ನಮ್ ಕೂದ್ಲು ಎಲ್ಲಿಗೆ ಬರ್ತಿದ್ದು ಅನ್ನೋದು ವಿಚಾರ ಮಾಡುವಂತ ಮಾತು ಹೌದಲ್ರಿ ಒಂದ್ ವೇಳೆ ನವದಿಯರು ನಮ್ಮ ಕೂದ್ಲ ನುಣ್ಣಗ ಕತ್ತರ್ಸ್ಲಿಲ್ಲ ಅಂದ್ರ ಹುಟ್ಟಿದಿಂದ ಹುಡುಗನ ಹಂಗ ಬಿಟ್ಟಿದ್ರ ಏನಾಕಿತ್ರಿ ಹುಟ್ಟಿದಿಂದ ಹುಡುಗನ ಹಂಗ ಬಿಟ್ಟಿದ್ರ ಮತ್ತ ನವದಿಯರು ಈ ಕೂದ್ಲ ನಮ್ಮ ನುಣ್ಣಗ ಕತ್ತರ್ಸ್ಲಿಲ್ಲ ಅಂದ್ರ ನಮ್ಮ ಕೂದ್ಲು ಎಲ್ಲಿಗೆ ಬರ್ತಿದ್ದು ಅನ್ನೋ ಪ್ರಶ್ನೆ ಕರೆಕ್ಟ್ ಐತಿ ಹೌದ್ರಿ ನೋಡ್ರಿ ತಮ್ಮ ಏನಂತೀರಿ ನಾವು ಹೇಳೋ ಮಾತೈತಿ ನಾವು ತಿಳ್ಕೊಳ್ಳೋ ಮಾತೈತಿ ಅದಕ್ಕ ಅವ್ರ ನುಣ್ಣಗ ಕಟ್ ಮಾಡ್ಲಿಲ್ಲ ಅಂದ್ರ ಕೂದ್ಲು ಎಲ್ಲಿಗೆ ಬರ್ತಿದ್ದು ಅನ್ನೋ ಪ್ರಶ್ನೆ ಕರೆಕ್ಟ್ ಐತಿ ನೋಡಿ ಹಿರಿಯ ಕೂದ್ಲು ಎಲ್ಲಿಗೆ ಬರ್ತಿದ್ದಪ್ಪ ಅಂತಂದ್ರ ಈ ಮೂಗಿನ ಹೊಳ್ಳಿ ಮುಂದ ಹಾದ ಮೊಣಕಾಲ್ ತಳಗ್ ಬರ್ಲಿಕ್ಕೂ ಸಾಧ್ಯತೆ ಇತ್ತು ಮತ್ತೆಲ್ಲ ಜಗತ್ ನೋಡುದು ಹೆಂಗ್ ಸರ ಇದನ್ನ ಜಗತ್ ನೋಡೋದಂತೀವಿ ಏನ್ ಹೆಂಡತಿ ನೋಡೋದಂತೀವಿ ಸರ ಹಿಂಗಂದ್ರಿ ಜಗತ್ ನೋಡುದು ಹೆಂಗಂತ ವಿಚಾರ ಮಾಡ್ತೀಯ ಜಗತ್ ನೋಡ್ಬೇಕಾದ್ರೆ ಇಂತ ಪ್ರಸಂಗ ಬರ್ತಿತ್ತು ಎಡಗೈಲಿ ಕೂದ್ಲ ಹಿಂದ್ ಒಗದ ಆ ಹುಬ್ಬಿಗೆ ಕೈ ಕೊಟ್ಟು ಮಂದಿ ನೋಡುವಂತ ಪ್ರಸಂಗ ಬರ್ತಿತ್ತು ಅದಕ್ಕೆ ಇವತ್ತು ಕೆಲಸರು ಬೂಳು ಕಾರಣೀಭೂತರು ಹೌದಲ್ಲ ಕೆಲಸರ ಮುಂದಾಟಕ್ಕೆ ನಾವು ತೇಲಿ ವರ್ಷವ್ರಿ ತಮ್ಮ ತಿಂಬಿಗ್ಯಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ಕೆಲಸರ ಮುಂದಾಟಕ್ಕೆ ನಾವು ತೇಲಿ ವರ್ಷವ್ರಿ ತಮ್ಮ ತಿಂಬಿಗ್ಯಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ತಿಂಬಿಗ್ಯಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದು ದೇವರಿಗೆ ಎರ್ಸೇವ್ರಿ ತಿಂಬಿಗ್ಯಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಹಾಕ್ತೇವ್ರಿ ತಿಂಬಿಗ್ಯಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದು ದೇವರಿಗೆ ಎರ್ಸೇವ್ರಿ ತಿಂಬಿಗ್ಯಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಹಾಕ್ತೇವ್ರಿ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಎರ್ಸೇವಿ ನೋಡಲ್ಲ ತಡ್ರಿ ಸರ ಹೂಗಾರ ಹೂ ಪೋಣಿಸಿ ದೇವ್ರಿಗೆ ಕೊಡ್ಲಿಲ್ಲ ಅಂದ್ರ ದೇವ್ರಿಂದ ನಿಮಿತ್ತ ಆಗ್ತೈತಿ ಹೆಂಗ ಆಗ್ತೈತಿ ನೋಡ್ರಿ ಇವತ್ತು ಸಾಂಪ್ರದಾಯಿಕವಾಗಿ ಇವತ್ತ ರೂಢಿ ಒಳಗೆ ಸಾಂಪ್ರದಾಯಿಕವಾಗಿ ದೇವರಿಗೆ ಹೂ ಪೋಣಿಸಿ ದೇವ್ರಿಗೆ ಹಾಕ್ತಾರ ಆ ಹೂ ಯಾರ ಮನೆ ಅಂದತ್ ಬರ್ತೈತಿ ಇಲ್ಲಿ ಹೂಗಾರ ಬೋಳ ಕಾರಣೀಭೂತರು ಹೋದಂತೀವಿ ಅಲ್ಲಂತೀವಿ ಹೌದಲ್ರಿ ಹೂಗಾರ ಮನ ಹೂವ ತಂದ ದೇವರಿಗೆ ಎರ್ಸವ್ರಿ ತಮ್ಮ ಮತ್ತು ನಾವು ಎತ್ತಿನವ್ರಂದು ಶೀಲ ಮಾಡವ್ರಿ ಹೂಗಾರ ಮನ ಹೂವ ತಂದ ದೇವರಿಗೆ ಎರ್ಸವ್ರಿ ತಮ್ಮ ಮತ್ತು ನಾವು ದೊಡ್ಡವರೊಂದು ಶೀಲ ಮಾಡವ್ರಿ ಮುಲ್ಲಾ ಸಾಬನ ಕರೆದೋ ಬ್ಯಾಟಿ ಚೂರಿ ಹಾಕ್ಯವ್ರಿ ತಮ್ಮ ಚೂರಿ ಹಾಕಿದ ಬ್ಯಾಟಿ ನಾವು ಊಟ ಮಾಡವ್ರಿ ಮುಲ್ಲಾ ಸಾಬನ ಕರೆದ ಬ್ಯಾಟಿ ಚೂರಿ ಹಾಕ್ಯವ್ರಿ ತಮ್ಮ ಚೂರಿ ಹಾಕಿದ ಬ್ಯಾಟಿ ನಾವು ಊಟ ಮಾಡವ್ರಿ ಮುಲ್ಲಾ ಸಾಬನ ಕರೆದ ಬ್ಯಾಟಿ ಚೂರಿ ಹಾಕ್ಯವಿ ನೋಡಲ್ಲ ತಡ್ ಸರ್ ಒಂದ್ ಪ್ರಶ್ನೆ ಐತಿ ಮುಲ್ಲಾ ಸಾಬ ಮಂತ್ರ ಅಂದ ಚೂರಿ ಹಾಕದಿದ್ರೆ ಅದ್ರ ಆತ್ಮ ಪರಮಾತ್ಮ ಅಂತ ಹೊಕ್ಕಿದ್ದಿಲ್ಲ ಹಿಂಗ ಇದು ವೇದ ಬೋಧಗಳ ಇದನ್ನ ಸಾಬೀತು ಪಡಿಸ್ತಾವ ಮುಲ್ಲಾ ಸಾಬ ಮಂತ್ರ ಅಂದ ಚೂರಿ ಹಾಕದಿದ್ದರೆ ಎಲ್ಲರ ಒಂದು ಕುರಿ ಆಡು ಸಾಯಕತ್ತಿತ್ತಂದ್ರ ಎಲ್ಲ ಪ್ರಾಣ ಬಿಡಾಕತ್ತಿತ್ತಂದ್ರ ಇಲ್ಲಿ ಕರಿ ಮುಲ್ಲಾ ಇಲ್ಲ ಇಲ್ಲ ಚೂರಿ ಹಾಕಬೇಕಂತಾರ ಹೌದಲ್ಲ ಯಾಕಂದ್ರ ಅದ್ರ ಪ್ರಾಣ ಆ ಭಗವಂತನಲ್ಲಿ ಅರ್ಪಣೆ ಆಗಿರ್ಬೇಕಾಗಿರ್ತೈತಿ ಹಂಗ ಸಾಯಕತ್ತಿತ್ತಂದ್ರ ಇಲ್ಲಿ ಮುಲ್ಲಾ ಸಾಬ ಮಂತ್ರ ಒಂದು ಚೂರಿ ಹಾಕಿದ್ರೆ ಒಂದು ಹನಿ ರಕ್ತ ಭೂಮಿಗೆ ಬೀಳಕ್ಕಿಂತ ಪೂರ್ವದಲ್ಲಿ ಅದರ ಜೀವಾತ್ಮ ಪರಮಾತ್ಮನಲ್ಲಿ ಅರ್ಪಣೆ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ವೇದ ಬೋಧಗಳು ಸಾಬೀತು ಪಡಿಸ್ತಾವ ಇಲ್ಲಿ ಮುಲ್ಲಾ ಸಾಬ್ ಬೇಕಾಗ್ಯ ಎಲ್ಲರೊಂದು ಕುರಿ ಸಾಯಕತ್ತಿತ್ತು ಆಡ ಸಾಯಕತ್ತಿತ್ತು ಅಂದ್ರೆ ಕರಿಯೋ ಪಕ್ಕೀರಪ್ಪ ಮುಲ್ಲಾ ಎಲ್ಲದನ್ನ ಅಂತ ಮುಲ್ಲಾ ಬೇಕಾಗಿತ್ತು ಮುಲ್ಲಾನ ಬಳಸ್ಕೊಂಡ
ಒಡ್ರನ್ನ ಬಳಸ್ಕೊಂಡ ಸಂಬಾರ ಬಳಸ್ಕೊಂಡ ಸಮಗಾರನ ಬಳಸ್ಕೊಂಡ ಮ್ಯಾದಾರನ ಬಳಸ್ಕೊಂಡ ಪಿಂಜಾರನ ಬಳಸ್ಕೊಂಡ ಮತ್ತ ನಾನು ದೊಡ್ಡವಂತೇನಲ್ಲ ನಮ್ಮ ಅಜ್ಞಾನವನ್ನ ಹೊಡೆದೋಡಿಸಲಿಕ್ಕೆ 12ನೇ ಶತಮಾನದಲ್ಲಿ ಜಗತ್ತಿಗೆ ಅವತರಿಸಿ ಬಂದಂತ ಜಗಜ್ಯೋತಿ ಬಸವೇಶ್ವರರು ಅಂತವರು ಮಾತನ್ನ ನಮ್ಮ ಅಂತರಂಗದೊಳಗೆ ತಾನಕ್ಕೆ ತಂದು ಜೀವನವನ್ನ ತೆಗೆದ್ರೆ ಇವನೇ ಆರವ ಇವ ನಮ್ಮವ ಎಂದರಿಸಿ ಅನ್ನುವಂತ ಮಾತನ್ನ ಹೇಳ್ತಾರ. ಅಂತ ಸತ್ಯಶರಣರ ಮಾತನ್ನ ನಮ್ಮ ಅಂತರಂಗದೊಳಗೆ ನಷ್ಟಕ್ಕೆ ತಂದು ನಾವೆಲ್ಲರೂ ಮುಂದೆ ಉಳಿದಷ್ಟು ಜೀವನ ಎಷ್ಟು ಜೀವನ ಉಳಿದೈತಿ ಆ ಭಗವಂತನಿಗೆ ಗೊತ್ತು. ಈಗ ಎಷ್ಟು ಕಳೆದಿ ಅನ್ನೋದ್ರ ಬಗ್ಗೆ ನೀ ಪೆನ್ ಹಿಡಿದು ಹಾಳು ಹಿಡಿದು ಲೆಕ್ಕ ಮಾಡಿ ಹೇಳ್ತಿದ್ದಿ. ಇನ್ನೆಷ್ಟು ದಿನ ಉಳಿತೇನೆ ಅನ್ನೋದ್ರ ಬಗ್ಗೆ ಆ ಭಗವಂತನಿಗೆ ಗೊತ್ತು. ಅದಕ್ಕಾಗಿ ಆ ಭಗವಂತ ನಮಗೆಲ್ಲರಿಗೂ ಆವಿಷದೊಳಗ ಒಳ್ಳೆ ರೀತಿ ಒಂದೇ ತಂದೆ ಮಕ್ಕಳನ್ನು ಅಂತ ಭಾವನೆಗಳನ್ನ ಇಟ್ಟುಕೊಂಡು ಬಾಳುವಂತ ಸದ್ಬುದ್ಧಿ ದಯ ಪಾಲಿಸಲಿ ಅನ್ನುವಂತ ಮಾತನ್ನ ಹೇಳಿ ಈ ಸಾರಾಂಶವನ್ನು ನಿಂದ್ರಿಸ್ತಾನೆ. ಇಲ್ಲಿ ಯಾಕ್ರಿ ಏನ್ ಹೇಳ್ತಾರೆ ಇಲ್ಲಿ ಮಹಾತ್ಮರು, ಇಲ್ಲೇ ಇವತ್ತೆಲ್ಲರೂ ನಾವು ಒಂದೇ ತಂದೆ ಮಕ್ಕಳು ಅನ್ನುವಂತ ಭಾವನೆ ಹೇಳ್ತಾರೆ. ಇಲ್ಲಿಗೆ ಈ ಪದ ನಿಲ್ಲಸುನರಿ ನಾವು ಮುಂದಿನ ಸಂದಿನೊಳಗೆ ತಿಳಿಸುನರಿಯೇ. ಇಲ್ಲಿಗೆ ಈ ಪದ ನಿಲ್ಲಸುನರಿ ನಾವು ಮುಂದಿನ ಸಂದಿನಾಗ ತಿಳಿಸುನರಿ. ಇಲ್ಲಿಗೆ ಈ ಪದ ನಿಲ್ಲಸುನರಿ ನಾವು ಮುಂದಿನ ಸಂದಿನಾಗ ತಿಳಿಸುನರಿ. ದೇವರಿಗೆ ಶರಣನ್ನೀರ